ನಂಜನಗೂಡು ನಗರದ ತಾಲೂಕು ಪಂಚಾಯಿತಿ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಅಕ್ಷರ ದಾಸೋಹ ನೌಕರರು ಮತ್ತು ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ಷರ ದಾಸೋಹ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಕೆ. ಮಂಜುಳಾ ಮಾತನಾಡಿ, ಕಂದೇಗಾಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 22 ವರ್ಷಗಳಿಂದ ಮುಖ್ಯ ಅಡುಗೆ ನೌಕರರಾಗಿ ಕೆಲಸ ಮಾಡುತ್ತಿದ್ದ ನಾಗಮ್ಮ ಎಂಬುವವರನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಕೃಷ್ಣಮೂರ್ತಿ, ಶಾಲಾ ಮುಖ್ಯ ಶಿಕ್ಷಕಿ ರಾಣಿ ಎಂಬುವವರು ಏಕಾಏಕಿ ಕೆಲಸದಿಂದ ತೆಗೆದುಹಾಕಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ಮತ್ತು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ಯೋಜನೆ ಸಹಾಯಕ ನಿರ್ದೇಶಕರಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದರು. ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಯುತ ಕೃಷ್ಣಮೂರ್ತಿ ಅವರು ಅಲ್ಲಿಗೆ ಇಂಟರ್ಫಿಯರ್ ಆಗಿ ಮಕ್ಕಳನ್ನ ಎತ್ಕಟ್ಟಿ ಆ ಮಕ್ಕಳ ಕಲಿ ನಾಗಮ್ಮ ಅವರು ಏಕಾಏಕಿ ಬೇಡ ನಮ್ಮ ಶಾಲೆಗೆ ಅಂತ ಅವತ್ತಿನ ದಿನದಿಂದ ಇವತ್ತುವರೆಗೂ ಅವ್ರನ್ನ ಶಾಲೆಗೆ ಸೇರಿಸ್ದೆ ಒಂಥರ ಹೊರಗಿಟ್ಟಿರೋದು, ಒಂಥರ ಹೀನಾಯವಾಗಿ ಅವ್ರನ್ನ ಹೊರಗಿಟ್ಟಿರೋದು ತಪ್ಪು ಅನ್ನೋದು ಈ ಮಂದಟ್ ಮಾಡ್ಕೋಬೇಕು. ಅವರು ಅವತ್ತಿಂದ ಇವತ್ತುವರೆಗೂ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ರು, ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತೇಳಿ ಒಂಥರ ಉಡಾಪೆ ಮಾಡಿಕೊಂಡು ಇವತ್ತುವರೆಗೂ ಬಂದಿದ್ದಾರೆ. ನಾವು CITಯಿಂದನೂ ಕೂಡ ಜಿಲ್ಲೆಗೂ ಹೋಗಿ ಮಾತಾಡಿದ್ದೀವಿ, ಜಿಲ್ಲಾ BO ಜೊತೆಗೆ. ಅವರು ಕೂಡ ನಾನು ಇವತ್ತೇ ಕಳಿಸ್ತೀನಿ ಅಂತ ಹೇಳಿದ್ರು. ಇವತ್ತುವರೆಗೂ ಯಾವುದೇ ರೀತಿ ಸ್ಪಂದನೆ ಸಿಗದೆ ನಾವಿವತ್ತು ಹೋರಾಟಕ್ಕೆ ಹಗಲು ರಾತ್ರಿ ಹೋರಾಟ ಮಾಡಬೇಕು ಅಂತೇಳಿ. ಆಕೆಗೆ ಬಡ ಮಹಿಳೆ ಇದ್ದಾಳೆ, ಯಾಕಂದ್ರೆ ಅವಳು ಮದುವೆನೇ ಆಗಿಲ್ಲ. ಅಡುಗೆ ನೌಕರರಿಗೆ ಅನ್ಯಾಯವಾಗುತ್ತಿದ್ದು ವೈಯಕ್ತಿಕ ಜೀವನ ನಡೆಸಲು ತೊಂದರೆಯಾಗಿದೆ. ಕೂಡಲೇ ಕೆಲಸದಿಂದ ವಜಾ ಮಾಡಿರುವ ಅಡುಗೆ ನೌಕರರನ್ನು ವಾಪಸ್ ತೆಗೆದುಕೊಳ್ಳಬೇಕು. ಇದಕ್ಕೆ ಕುಮ್ಮಕ್ಕು ನೀಡಿರುವ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು. ಆತನ ಸದಸ್ಯತ್ವ ರದ್ದುಪಡಿಸಬೇಕು. ಸ್ಥಳಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಬರುವ ತನಕ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಹೋರಾಟವನ್ನು ಹತ್ತಿಕ್ಕಲು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಸೋಮಶೇಖರ್ ವಾಟ್ಸಾಪ್ ಮೂಲಕ ಮೆಸೇಜ್ ಹಾಕಿದ್ದಾರೆ. ಹೋರಾಟಕ್ಕೆ ಅಡುಗೆ ಸಿಬ್ಬಂದಿ ಹೋಗಬಾರದು. ಒಂದು ವೇಳೆ ಹೋರಾಟಕ್ಕೆ ಹೋಗಿ ಭಾಗವಹಿಸಿದರೆ ಅಂತಹ ಅಡುಗೆ ಸಿಬ್ಬಂದಿಯನ್ನು ಕೆಲಸದಿಂದ ತೆಗೆಯುತ್ತೇವೆ ಎಂದು ಮೆಸೇಜ್ ಹಾಕಿದ್ದಾರೆ. ಇದರಿಂದ ಹೆದರಿ ಅಡುಗೆ ನೌಕರರು ಪ್ರತಿಭಟನೆಗೆ ಬಂದಿಲ್ಲ. ಇಂತಹ ಅಧಿಕಾರಿಗಳ ವಿರುದ್ಧವೂ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕುಮಾರ್, CTV ನ್ಯೂಸ್, ನಂಜನಗೂಡು.